Hello everyone, welcome to ಸನ್ಮಾರ್ಗ ಕ್ಲಾಸಸ್. ನಾವು LBA ಜೀವದ ಮೂಲ ಘಟಕ ಪಾಠದ ಪ್ರಶ್ನೆ ಉತ್ತರಗಳನ್ನು ವಿವರಿಸುತ್ತಿದ್ದೇನೆ. ಪ್ರಶ್ನೆ 38, ಜೀವಕೋಶದ ಉಸಿರಾಟದ ಪ್ರಕ್ರಿಯೆ ಮತ್ತು ಅದರ ಮಹತ್ವವನ್ನು ವಿವರಿಸಿ. ಇದು ಸಾಧಾರಣವಾದ ಪ್ರಶ್ನೆ ಆಗಿದೆ. ಜೀವಕೋಶದ ಕಾರ್ಯಗಳು ಮತ್ತು ಉಳಿವಿಕೆಗೆ ಅಗತ್ಯವಾದ ಗ್ಲೂಕೋಸ್ ವಿಭಜನೆಯ ಮೂಲಕ ಜೀವಕೋಶಕ್ಕೆ ಶಕ್ತಿಯನ್ನು ಉತ್ಪಾದಿಸುತ್ತದೆ. ನೀವು ನೋಡಬಹುದು ಈ ಚಿತ್ರದಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ಜೀವಕೋಶದ ಉಸಿರಾಟದ ಪ್ರಕ್ರಿಯೆ. ಆ ಉಸಿರಾಟದ ಪ್ರಕ್ರಿಯೆ ಮೂಲಕ ಆಕ್ಸಿಜನ್ ಮಾಲಿಕ್ಯೂಲ್ಗಳು ಈ ಗ್ಲೂಕೋಸ್ ಅನ್ನ ಏನ್ ಮಾಡತ್ತೆ, ಒಡೆದು ಹಾಕುತ್ತದೆ. ಅದರ ಮೂಲಕ ಇದು ATP ನಾಣ್ಯಗಳನ್ನು ತಯಾರಿಸುತ್ತಿದೆ. ಆ ATP ನಾಣ್ಯಗಳನ್ನು ಜೀವಕೋಶಕ್ಕೆ ಕೊಡುತ್ತಿದೆ. ಸೊ ಅದು ಎಲ್ಲಾ ಕಾರ್ಯಗಳನ್ನು ನಿರ್ವಹಿಸಲು ಸಹಾಯಕಾರಿಯಾಗಿದೆ. ಇದು ಕೋಶೀಯ ಕಾರ್ಯಗಳು ಮತ್ತು ಬದುಕುಳಿಯುವಿಕೆಗೂ ಅತ್ಯಗತ್ಯ. ಸೊ ಈ ATP ಇಲ್ಲದೆ ಹೋದ್ರೆ ಜೀವದ ಉಳಿವಿಕೆ ಕೂಡ ತುಂಬಾ ಕಠಿಣವಾಗಿದೆ. ಆದ್ದರಿಂದ ಉಸಿರಾಟದ ಪ್ರಕ್ರಿಯೆ ಮೂಲಕ ಈ ಗ್ಲೂಕೋಸ್ ವಿಭಜನೆ ಅವಶ್ಯಕತೆ ಆಗಿದೆ. ಥ್ಯಾಂಕ್ ಯು.